ಸರ್ವಕುಲ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇಂದಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡುತ್ತೇನೆ. ಬನ್ನಿ ಬಂಧುಗಳೇ. ಇಲ್ಲಿ ಮೈಸೂರರ ಸ್ಟ್ಯಾಚ್ಯೂ ಇದೆ. ನಂತರ ಹಾಗೆ ಮುಂದೆ ಹೋದರೆ ದೇವಸ್ಥಾನ ಕಾಣುತ್ತದೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ವ್ಯಾಪಾರಿಗಾರರು ವ್ಯಾಪಾರ ಹಣ್ಣು ಕಾಯಿ ಪೂಜೆ ಪುರಸ್ಕಾರಗಳನ್ನು ವ್ಯಾಪಾರ ಮಾಡ್ತಾರೆ. ತಾಯಿ ಶ್ರೀ ಅಮ್ಮ ಚಾಮುಂಡಿ ಅಮ್ಮ ಅವರಿಗೆ ಅರ್ಪಿಸಲಿ ಅಂತೇಳಿ. ನಂತರ ಹಾಗೆ ಮುಂದೆ ಹೋದರೆ ಸಾಕಾಗಷ್ಟು ಜನ ಅಂಗಡಿ ಮಡಗಿದ್ದಾರೆ. ಅವರು ವ್ಯಾಪಾರ ಆಗಬೇಕಲ್ಲ, ಅವರು ಸ್ಥಳೀಕ ಇಲ್ಲೇ ಮೈಸೂರು ಚಾಮುಂಡಮ್ಮನ ಬೆಟ್ಟದಲ್ಲಿರೋಂಥವ್ರೆ. ಹೊರಗಡೆಯವರು ಬಂದಿರ್ತಾರೆ. ಮತ್ತು ಇಲ್ಲಿ ಕೈಗೆ ನೋಡಿ ಸೂಪರಾಗಿ ಹಿಂಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ದಾರ ಕಟ್ತಾರಂತೆ. ಅವರೇ ಹೇಳಿದ್ದು, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಂದು ಕಟ್ಸ್ಕೊ ಹೋದರೆ ಭಾಳ ಒಳ್ಳೆಯದಾಗುತ್ತೆ ಅಂತ ಕೆಲವರು ಅಭಿಪ್ರಾಯ. ನೋಡಿ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಅದು ಗರ್ಭಗುಡಿ ಒಳಗಡೆಯಿಂದ ತಂದು ಕುಂಕುಮನ ಹಚ್ಚಿ ನಂತರ ಅದು ಅವ್ರ ಹತ್ರ ತಂದು ಇಟ್ಕೊಂಡಿರ್ತಾರೆ, ಆಮೇಲೆ ಕಟ್ಕೊಡ್ತಾರೆ. ನೋಡಿ ಈಗ ದೇವಸ್ಥಾನದ ಬಾಗಿಲು ಮೇಲ್ಗಡೆ ಅಮ್ಮನವರ ಹೆಸರು ಕಾಣ್ತಾ ಇದೆ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಬಾಗಿಲು ನೋಡಿ. ಭಕ್ತಾದಿಗಳು ಮತ್ತು ಇದು ತೆಂಗಿನಕಾಯಿ ಈಡ್ಗಾಯಿ ಹೊಡಿತಾರೆ ನೋಡಿ, ಆ ಸ್ಥಳ ಇದು. ಹಾಗೆ ಇಲ್ಲಿ ಹೂವು ಮಾರ್ತಾರೆ. ಹೂವು ತೆಗೆದು ಗರ್ಭಗುಡಿ ಕೊಡಲಿ ಅಂದ್ಬಿಟ್ಟು ಇಲ್ಲಿ ಮಾರ್ತಾ ಇರ್ತಾರೆ. ನಮಗೆ ಗರ್ಭಗುಡಿಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ಹಂಗೆ ಉತ್ಸವ ಮೂರ್ತಿಯನ್ನು ನಾವು ಅಚ್ಚುಕಟ್ಟಾಗಿ ಅದು ವಿಡಿಯೋ ಮಾಡಿದ್ದೀನಿ ನೋಡಿ. ಅದನ್ನು ಫೋಕಸ್ ಮಾಡ್ತೀನಿ ಈಗ, ಸ್ವಲ್ಪ ಚೆನ್ನಾಗಿ ಎಲ್ಲರೂ ಕಾಣಲಿ ಅಮ್ಮನವರು ಅಂತ ನೋಡಿ. ಈಗ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಯ್ತಾ ಇದೆ, ಆದರೂ ಮಾಡ್ತೀನಿ ನೋಡಿ. ಇವಾಗ ಈಗ ನೋಡಿ, ಇವಾಗ ಮೂರ್ತಿ ಕಾಣಬೇಕು, ಆ ರೀತಿ ಮಾಡ್ತೀನಿ ನೋಡಿ. ಅಮ್ಮನವ್ರ ಮೂರ್ತಿ ಕಾಣಬೇಕು ನೋಡಿ. ಎಲ್ಲ ಕಣ್ತುಂಬಿಸ್ಕೊಳ್ಳಿ, ಚಾಮುಂಡಮ್ಮನ ಭಕ್ತಾದಿಗಳು ಕಣ್ತುಂಬಿಸ್ಕೊಳ್ಳಿ. ನಂತರ ಹಾಗೆ ಊಟದ ಹಾಲು ಬರ್ತೀವಿ. ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತೀವಿ. ಭಾಳ ಚೆನ್ನಾಗಿ ಪಾಯಸ ಭಾಳ ಎಲ್ಲೂ ಮಾಡಲ್ಲ ಅಂತ ಅನ್ಕೋತೀನಿ. ನಂತರ ನಂದಿ ಹತ್ರ ಬರ್ತೀವಿ. ಅದಾದಮೇಲೆ ಹಾಗೆ ಗ್ರೌಂಡ್ ಯಾವುದು ಇದು ರೈಸ್ ಕೋರ್ಸ್ ಅಂತ ಹೇಳ್ತಾರೆ. ಹಾಗೆ ಫುಲ್ ಮೈಸೂರು ನಗರ, ಸಾಂಸ್ಕೃತಿಕ ನಗರ ಅಂತ ಹೇಳ್ತಾರಲ್ಲ, ಹಾಗೆ ಇದಕ್ಕೆ ತಾಯಿ ಚಾಮುಂಡಮ್ಮ ಎಲ್ಲರಿಗೂ ಕಾಯ್ತಾಳೆ ಅಂತ ನಂಬಿಕೆ. ಆ ನಂಬಿಕೆಯಿಂದ ಇವತ್ತು ನಮ್ಮ ಮೈಸೂರು ಮಹಾನಗರ ಈ ಮಟ್ಟದಲ್ಲಿದೆ ನೋಡಿ.